ಸರ್ ನೋಡಿರಿ ಸರ್, ಇದು ಹೊನ್ನಾಳಿಯಿಂದ ಶಿವಮೊಗ್ಗದಿಂದ ಹೊನ್ನಾಳಿ ಹೋಗೋ ಮೇನ್ ರೋಡು NH4ಗೆ ಟಚ್ ಆಗುವಂಥದ್ದು ರೋಡ್ ಇದು. ಈ ನನ್ನ ಮಕ್ಕಳು ಬರ್ತಾರೆ, ಬರೀ ಗುಂಡಿ ಮುಚ್ಚಕ್ಕೆ ಮಣ್ಣು ಜಲ್ಲಿಕಲ್ಲು ಎಲ್ಲ ಹಾಕ್ತಾರೆ ಹೋಗ್ತಾರೆ. 3-4 ಸತಿ ಕಂಪ್ಲೇಂಟ್ ಮಾಡಿದ್ದೀವಿ, ವಿಡಿಯೋ ಬೇರೆ ತಕ್ಕೊಂಡಿವಿ, ಒಂದು 10 ಸತಿ ಹೇಳಿದ್ದೀವಿ ಬರ್ರಿ ಕ್ಲೀನಾಗಿ ರೋಡ್ ಮಾಡಿಕೊಡ್ರಿ, ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಧೂಳ ಅಂದರೆ ಧೂಳದಿಂದ ಎಲ್ಲರೂ ಮನೆಯವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. 10 ಸತಿ ಬರ್ತಾರೆ, ಬರೀ ಕಲ್ಲು ಹಾಕ್ತಾರೆ, ಮಣ್ಣು ಹಾಕ್ತಾರೆ, ಹೋಗ್ತಾರೆ. ಇಂಜಿನಿಯರ್ ಬರ್ತಾರೆ, ಅವ್ರಿಗೆ 100 ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಫೈನಲ್ ಆಗಿ ಮೀಡಿಯಾ ಕರ್ಗಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀವಿ. ಆ ಅಧಿಕಾರಿ ಇದಾರೋ ಸತ್ತಾರೋ ಒಂದೂ ಗೊತ್ತಿಲ್ಲ. 10 ಸತಿ ವೀಡಿಯೋ ಮಾಡಿ ಪೊಲೀಸವ್ರಿಗೆ ಕರೆಸಿ ಕಂಪ್ಲೇಂಟ್ ಮಾಡಿ ಈ ಮಹಿಳೆಯವರೆಲ್ಲ ತಗೊಂಡು ರೋಡಿಗೆ ಸ್ಟ್ರೈಕ್ ಮಾಡಿದ್ರು ಅವ್ರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಎಂಥದೂ ಇಲ್ಲ. ಬರ್ತಾರೆ, ಮಣ್ಣು ಹಾಕ್ತಾರೆ, ಕಲ್ಲು ಹಾಕ್ತಾರೆ, ಹೋಗ್ತಿದ್ದಾರೆ. ಧೂಳ ಆಗಿ ಎಲ್ಲರೂ ಹಾಸ್ಪಿಟ್ಲಿಗೆ ಎಲ್ಲ ಕಡೆ ಹೋಗಿ ಸೇರಿಸ್ಕೊತಿದ್ದಾರೆ. ಆ ಥರ ಧೂಳು ಆಗ್ತಿದ್ದೆ ರೋಡಲ್ಲಿ. ನೋಡಿರಿ ಇಲ್ಲಿ ಎಲ್ಲ ಕಡೆ ಮಣ್ಣು ನೋಡಿರಿ ಹೆಂಗೆ ಮಾಡಿದ್ದಾರೆ ಅಂತ. ಆ ವಿಡಿಯೋ ಬೇರೆ ಒಂದು ಸತಿ ಅಲ್ಲ 10 ಸರಿ ತಗೊಂಡಿನಿ. ಆ ವಿಡಿಯೋ ಬೇರೆ ತೋರಿಸ್ತಾ ಇದ್ದೀನಿ. ಆ ವಿಡಿಯೋ ನೋಡಿರಿ, ಅದು ಮಣ್ಣು ತೊಗೊಂಡು ಮತ್ತೆ 10 ಸತಿ ಹಾಕ್ತವ್ರೆ ಮಣ್ಣು. ಒಂದು ಸತಿ ಕ್ಲೀನಾಗಿ ಒಂದು ಸತಿ ರೋಡ್ ಮಾಡಲ್ಲ. 10 ಸತಿ ಬರ್ತಾರೆ. ಹೋದ ವರ್ಷದಿಂದ ಹೇಳ್ತಾ ಇರೋದು, 1 ವರ್ಷ ಆಯ್ತು, ವರ್ಷಕ್ಕಿಂತ ಜಾಸ್ತಿನೇ ಆಯ್ತು ಹೇಳಕತ್ತಿ. ಮತ್ತು ಬರ್ತಾರೆ, ಮಣ್ಣು ಹಾಕ್ತಾರೆ, ಹೋಗ್ತಾರೆ. ಅದೇ ಕೆಲಸ ಅವ್ರದ್ದು. 10 ಸತಿ ಮಾಡಿದ್ದಾರೆ ಆ ಕೆಲಸ. ಒಂದು ಸತಿನೂ ನೆಟ್ಟಿಗೆ ಕೆಲಸ ಮಾಡಲ್ಲ. ಎಷ್ಟು ಸತಿ ಅಂತ ಹೇಳೋದು ಸರ್, ಎಷ್ಟು ಸತಿ ಭಾಳ ಸತಿ ಹೇಳಿಬಿಟ್ಟಿದ್ದೀವಿ. ಆ ಶಿವಮೊಗ್ಗದವ್ರ ಅಧಿಕಾರಿ ಬರ್ತಾರ, ಅವ್ರು ಇದಾರ ಸತ್ಯಾರ ಒಂದೂ ಗೊತ್ತಿಲ್ಲ ನೋಡ್ರಿ. ಇಲ್ಲಿ ಭಾಳ ತೊಂದರೆ ಅಂದರೆ ಭಾಳ ತೊಂದರೆ ಮಾಡ್ತಿದ್ದಾರೆ. ಇಲ್ಲಿ ಭಾಳ ಸತಿ ಹೇಳಿಬಿಟ್ಟಿದ್ದೀವಿ. ಆ ಮಣ್ಣು ಹಾಕ್ತಾರೆ, ಒಂದು ಸತಿ ಮಣ್ಣು ಹೊಡೆದು ಹುಡುಗನ ತಲೆಗೆ ಹೊಡ್ತಾ ಬಿದ್ದಿದೆ. ಎಷ್ಟು ಕಲ್ಲು ಹಾಕಿ ಹೋಗಿದ್ದಾರೆ, ಆ ಹುಡುಗನ ತಲೆ ಮೇಲೆ ಹೊಡ್ತಾ ಬಿದ್ದಿದೆ. ಮತ್ತು ಬಿದ್ದು ಇಬ್ಬರು ಕಾಲು ಮುರ್ಕೊಂಡಿದ್ದಾರೆ. ಇಲ್ಲಿ ಆ ಥರ ಕೆಲಸ ಮಾಡಿ ಹೋಗ್ತಿದ್ದಾರೆ. ಎಷ್ಟು ಸತಿಯಿಂದ ಕಂಪ್ಲೇಂಟ್ ಮಾಡೋದು ಸರ್? ಆ ಅಧಿಕಾರಿಗೆ ಒಂಚೂರು ಮಾನ ಮರ್ಯಾದೆ ಮನುಷ್ಯತ್ವ ಏನೂ ಇಲ್ಲ ಅವರಿಗೆ. ಎಷ್ಟು ಸತಿ ಹೇಳ್ಬೇಕು ಅವರಿಗೆ? ಒಂದು ಸತಿ ಹೇಳಿದ್ರೆ ಮನುಷ್ಯರಿಗೆ ಒಂದು ಸತಿ ಅರ್ಥ ಮಾಡ್ಕೋಬೇಕು. ಭಾಳ ಸತಿ ಹೇಳ್ಬಿಟ್ಟಿದ್ದೀವಿ, ಈಗ ಮತ್ತೆ ಹೇಳೋಕ್ಕಾಗಲ್ಲ. ಇನ್ನೊಂದು ಸತಿ ಏನಾದರೂ ಆ ಥರ ಮಾಡಿದರೆ ನಿಜವಾಗ್ಲೂ ರೋಡೇ ಬ್ಲಾಕ್ ಮಾಡಿಬಿಡ್ತೀವಿ. ಮತ್ತೆ ಮಾತಾಡೋಕ್ಕಾಗಲ್ಲ ನೋಡಿರಿ ಪದೇ ಪದೇ.